ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನ್ ಚಿಕ್ಕೋಳಿದ್ದಾಗ ನನಗ್ ಸಂಸ್ಕೃತ ಹೇಳ್ಕೊಡ್ತಾ ಇದ್ದ ಟೀಚರ್ ಏನ್ ಹೇಳ್ತಿದ್ರು ಗೊತ್ತಾ? ಹಂಸನ್ ನೋಡಿ ಕಾಗೆ ಬಳಕ್ತಾ ಬಳಕ್ತಾ ನಡೀತಿತ್ತಂತೆ. ಆದ್ರೆ ಜನ ಯಾರು ಅದನ್ನ ನೋಡ್ದೇ ಇದ್ದಿದ್ದಕ್ಕೆ ಮಹರ್ಷಿ ಹತ್ರ ಹೋಗಿ ನಾನ್ ಹಂಸದ ಹಾಗೇನೆ ನಡ್ದೆ ಅಲ್ವಾ, ಆದ್ರೂ ಯಾರು ಯಾಕೆ ನನ್ನ ಗಮನಿಸ್ತಾನೆ ಇಲ್ವಲ್ಲ ಅಂತಂತೆ. ಆಗ ಸ್ವಾಮೀಜಿ ಏನ್ ಹೇಳಿದ್ರು ಗೊತ್ತಾ? ಅದೇ ನಿನ್ ಹುಟ್ಟು ಗುಣ. ಹಂಸನ್ ನೋಡಿ ಎಷ್ಟೇ ನಡೆದ್ರು, ಮೇಲ್ ಹಾರಿ ನೃತ್ಯ ಮಾಡಿದ್ರು ಸೊಂಟ ಮುರ್ಕೊಂಡು ಕೆಳಗಡೆನೆ ಬೀಳ್ತ್ಯಾ? ನಿನ್ ಕೆಲ್ಸನ ನೀನ್ ನೋಡ್ಕೊಂಡು ಹಾಯಾಗಿ ಬದುಕು ಅಂದ್ರಂತೆ. ಏಯ್, ನೀನು ನನ್ನೇ ಅಲ್ವಾ ಕಾಗೆನ ಅಡ್ಡ ಇಟ್ಕೊಂಡು ಹೇಳಿದ್ದು? ಅಯ್ಯೋ ರಾಮ, ನಾನ್ ಯಾಕೆ ನಿಮ್ಮನ್ನ ಕಾಗೆಗೆ ಹೋಲಿಸ್ತೀನಿ ಹೇಳಿ? ಇವನಿಗ್ ಒಳ್ಳೆ ಬುದ್ಧಿ ಬರ್ಬೇಕು ಅಂತ ಈಗಿಂದಾನೆ ನೀತಿ ಕತೆ ಹೇಳ್ತಿದ್ದೀನತ್ತೆ. ನಿನ್ ಬುದ್ಧಿವಂತಿಕೆನ ನನ್ ಹತ್ರ ತೋರ್ಸಕ್ ಬರ್ಬೇಡ. ನಾನ್ ಹೇಳ್ತಿರೋದ್ ನಿಜ ಅತ್ತೆ. ಆದ್ರೂ ನನಗ್ ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ಕಥೆಯಲ್ಲಿ ನಾನು ಹಂಸ ಕಾಗೆ ಅಂತ 2 ಪಕ್ಷಿಗಳ ಬಗ್ಗೆ ಹೇಳಿದ್ರೆ ನಿಮ್ಮನ್ನ ಹಂಸದ ಜೊತೆ ಹೋಲಿಸ್ತೆ ಅಂತ ಅನ್ಕೊಳ್ದೆ ಕಾಗೆ ಜೊತೆ ಹೋಲಿಸ್ತೆ ಅಂತ ಯಾಕೆ ಅನ್ಕೋತಿದ್ದೀರಾ? ಅವಳ ಬಗ್ಗೆ ನಿನಗೆ ಗೊತ್ತಲ್ಲಮ್ಮ. ನೋಡಿದ್ಯಾ ಶೌರ್ಯ? ಕಲ್ಯಾಣಿ ನಿಮ್ಮಪ್ಪ ಸೇರ್ಕೊಂಡು ನನ್ಗೇನೆಲ್ಲ ಹೇಳ್ತಿದ್ದಾರೆ ಅಂತ. ಕಲ್ಯಾಣಿ ಅವ್ರ ಕಡೆಯವರೆಲ್ಲ ಇಲ್ಲೇ ಇರ್ತಾರೆ, ಇನ್ಮೇಲೆ ಎಲ್ರ ಜೊತೆ ಹ್ಯಾಪಿಯಾಗಿರಬಹುದು ಅಂತ ಅನ್ನೋ ಭ್ರಮೇಲಿದ್ದಾಳೆ ಅನ್ಸುತ್ತೆ. ಇದೆಲ್ಲ ಇವತ್ತಿನ ರಾತ್ರಿವರೆಗೂ ಮಾತ್ರ ಅಂತ ಇವಳಿಗೆ ಗೊತ್ತಿಲ್ಲ. ಬೆಳಗ್ಗೆ ಆದ್ರೆ ಗೊತ್ತಾಗುತ್ತೆ. ಕಲ್ಯಾಣಿ ಅವರಪ್ಪ ಮತ್ತೆ ಎಲ್ರೂ ಇಲ್ಲೇ ಇರ್ತಾರೆ ಅಂದ್ರೆ ನಾನು ಯಾಕೆ ಸೈಲೆಂಟ್ ಆಗಿದ್ದೀನಿ ಅಂತಾನ? ನಾಳೆಯಿಂದ ಕಲ್ಯಾಣಿ ಜೀವನದಲ್ಲಿ ಸಂತೋಷ ಅನ್ನೋದೇ ಇರೋದಿಲ್ಲ. ಅದನ್ನ ನೋಡಿ ಕಲ್ಯಾಣಿ ಅಂದ್ರೆ ಪ್ರಾಣ ಕೊಡೋ ಜೀವಗಳು ವಿಲವಿಲ ಅಂತ ಒದ್ದಾಡ್ಬೇಕು. ನೀನ್ ತುಂಬಾ ಬದಲಾಗಿದ್ಯಾ ಆಫೀಸರ್. ಒಂದ್ ಟೈಮಲ್ಲಿ ಅನುಪಮ ಅಮ್ಮನ್ ಬಿಟ್ರೆ ನೀನೇ ತುಂಬಾ ಒಳ್ಳೆಯವನು ಅಂತ ಅನ್ಕೊಂಡಿದ್ದೆ. ಆದ್ರೆ ಇವಾಗ ನೀನ್ ದೊಡ್ಡ ಸ್ಯಾಡಿಸ್ಟ್ ಆಗ್ಬಿಟ್ಟಿದ್ಯಾ. ನಾನ್ ಹೀಗಾಗೋದಕ್ಕೆ ಕಾರಣ ನೀನು, ನಿಮ್ಮಮ್ಮ ಅನುಪಮ. ನನ್ನ ನಂದಿದ್ ಸಾಲ್ದ ಮತ್ತೆ ನಮ್ಮಮ್ಮನ್ಗೂ ಯಾಕೆ ಅಂತಿದ್ಯಾ? ಅವಳು ನೀನು ಅನ್ಬೇಡ. ಅಂತೀನಿ, 1 ಸಲ ಅಲ್ಲ 100 ಸಲ ಅಂತೀನಿ. ಇವತ್ತಿನ ಈ ಪರಿಸ್ಥಿತಿಗೆ ಕಾರಣ ನೀವಿಬ್ರೆ. ಅನಾವಶ್ಯಕವಾಗಿ ನಾನು ಕೋಪ ಹೆಚ್ಚು ಮಾಡಬೇಡ. ಹೋಗು ಒಳಗಡೆ. ನಾನು ಸೋತು ಹೋಗ್ತಿಲ್ಲ. ನಮ್ಮಮ್ಮ ಅಜ್ಜಿ ತಾತ ನಾವ್ ಜಗಳ ಮಾಡೋದನ್ನ ನೋಡಿದ್ರೆ ಬೇಜಾರ್ ಮಾಡ್ಕೋತಾರೆ ಅಂತ ಹೋಗ್ತಿದ್ದೀನಿ. ಹರಿ, ಕಟ್ಟಿರೋ ಗೋಡೆ ಮೆಜರ್ಮೆಂಟ್ ಕರೆಕ್ಟ್ ಆಗಿದೆಯಾ? ಹೌದು ಅಣ್ಣ. 1 ಇಂಚ್ ಕಡಿಮೆ ಜಾಸ್ತಿ ಆದ್ರೂ ನಾನ್ ಸುಮ್ನಿರಲ್ಲ. ನನ್ನ ಬಗ್ಗೆ ಗೊತ್ತಲ್ವಾ? ಕರೆಕ್ಟ್ ಆಗಿ ಮೆಜರ್ ಮಾಡಿದ್ದೀನಮ್ಮ. ಏನ್ ದಮಯಂತಿ ಇದೆಲ್ಲ? ಕಾಣಿಸ್ತಾ ಇಲ್ವಾ ಗೋಡೆ? ಅತ್ತೆ ಮಾವ ಏನು ಅಂದ್ರೆ
ಶೌರ್ಯ, ಏನೋ ನೀನ್ ಮಾಡ್ತಿರೋ ಕೆಲಸ? ಮನೆ ಮಧ್ಯದಲ್ಲಿ ಗೋಡೆ ಕಟ್ತೀಯ, ಅದು ಕೂಡ ತುಳಸಿನ 2 ಭಾಗ ಮಾಡಿ. ಇಲ್ಲಿ ನೋಡಿ ಭೂಪತಿ ಅವರೇ, ನಿನ್ನೆ ನಿಮ್ಮ ದೊಡ್ಡ ಮಗ ನಿಮ್ಮೆಲ್ರ ಮುಂದೆ ನನಗಂದಿದ ಮಾತನ್ನ ನೀವು ಮರ್ತಿರ್ಬೋದು, ಆದ್ರೆ ನನಗ್ ಚೆನ್ನಾಗಿ ನೆನಪಿದೆ. ಈ ಮನೆಯಲ್ಲಿ ಅರ್ಧ ಭಾಗ ನಿಮ್ದು, ಅರ್ಧ ಭಾಗ ನಮ್ದು. ಇವತ್ತಿನಿಂದ ಒಂದೇ ಮನೇಲಿದ್ರು ಸಮಾನವಾಗಿ ಹಂಚಿದ್ದೀನಿ. ನಿಮ್ಮ ಕುಟುಂಬಕ್ಕೂ ನಮ್ಮ ಕುಟುಂಬಕ್ಕೂ ಸಂಬಂಧ ಅನುಬಂಧ ಏನೂ ಇಲ್ಲ. ಮನೇಲಿ ಅಷ್ಟೇ ಅಲ್ಲ, ಮನೆ ಹೊರಗಡೆನೂ ಕೂಡ ಸಮಾನವಾಗಿ ಅಳತೆ ಮಾಡಿಸಿ ಗೋಡೆ ಕಟ್ಸಿದ್ದೀನಿ. ಒಂದು ಮಾತಿನಿಂದ ಹುಟ್ಟದಾಗಿಂದ ಇರೋ ರಕ್ತ ಸಂಬಂಧಗಳು ಅದು ಹೇಗೆ ಕಡ್ದು ಹೋಗುತ್ತೆ ಶೌರ್ಯ? ರಕ್ತ ಸಂಬಂಧ ಅನ್ನೋ ದೊಡ್ಡ ದೊಡ್ಡ ಮಾತುಗಳನ್ನ ನೀವ್ ಹೇಳಿದ್ರೆ ನಗು ಬರುತ್ತೆ ಅನುಪಮ ಅವರೇ. ರಕ್ತ ಸಂಬಂಧಕ್ಕೆ, ಪ್ರೀತಿಗೆ ಬೆಲೆ ಕೊಡೋರು ಯಾರೇ ಆದ್ರೂ ತಮ್ಮವ್ರ ಬಗ್ಗೆ ಒಳ್ಳೆದನ್ನೇ ಬಯಸ್ತಾರೆ, ಸುಖವಾಗಿರ್ಬೇಕು ಅಂತ ಬೇಡ್ಕೋತಾರೆ. ಆದ್ರೆ ನಿಮ್ ಹಾಗೆ ಮೋಸ ಮಾಡಿ ಜೀವನನ ಹಾಳು ಮಾಡೋದಿಲ್ಲ. ಇನ್ನೊಂದ್ಸಲ ಚೆನ್ನಾಗಿ ಯೋಚನೆ ಮಾಡು ಶೌರ್ಯ, ಇದು ಪದ್ಧತಿನೂ ಅಲ್ಲ, ಒಳ್ಳೇದು ಅಲ್ಲ. ಸಾರಿ ಚಿನ್ನಿ ಕೃಷ್ಣ ಅವರೇ, ನಾನು ಆವೇಶದಲ್ಲಿ ನಿರ್ಧಾರ ತಗೊಂಡಿಲ್ಲ, ಯೋಚನೆ ಮಾಡೋ ನಿರ್ಧಾರ ತಗೊಂಡಿದ್ದೀನಿ. ನನ್ನ ನಿರ್ಧಾರಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಕಲ್ಯಾಣಿ ಮೇಲಾಣೆ, ಕಲ್ಯಾಣಿ ಮೇಲಾಣೆ, ಕಲ್ಯಾಣಿ ಮೇಲಾಣೆ, ಈ ಗೋಡೆ ಹೀಗೆ ಇರುತ್ತೆ, ಹೀಗೆ ಇರುತ್ತೆ. ಕಲ್ಯಾಣಿ, ನೀನು ಇವತ್ತಿನಿಂದ ಆ ಕುಟುಂಬದವ್ರ ಜೊತೆ ಮಾತಾಡೋ ಹಾಗಿಲ್ಲ. ಅವರು ನಿನ್ ಜೊತೆ ಮಾತಾಡಿದ್ದು ಅಥವಾ ನೀನ್ ಅವ್ರ ಜೊತೆ ಮಾತಾಡಿದ್ದು ಕಾಣಿಸಿದ್ರೆ ನಾನ್ ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಅದಾದ ಮೇಲೆ ನಿನ್ನಿಷ್ಟ. ನಿಮ್ಮಪ್ಪ ಕೇಳ್ತಿದ್ದ ಹಾಗೆ ಮನೆಯವರೆಲ್ಲರೂ ಇಲ್ಲೇ ಇರೋದಕ್ಕೆ ಒಪ್ಕೊಳ್ಳೋದಕ್ಕೆ ಕಾರಣ ಇದೆ. ನನ್ನಿಂದ ನನ್ನ ಪ್ರೀತಿನ ದೂರ ಮಾಡಿರೋರ್ಗೆ ಪ್ರೀತಿನೇ ದೂರ ಮಾಡಬೇಕು ಅನ್ಕೊಂಡಿದ್ದೀನಿ. ಅವಾಗ್ಲೇ ನನ್ನ ನೋವು ಏನು ಅಂತ ಇವ್ರಿಗೂ ಅರ್ಥ ಆಗತ್ತೆ. ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಶೌರ್ಯ ಹೇಳಿದ್ದನ್ನ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನಮ್ಮನೆಯವ್ರ ನೆರಳು ನಿಮ್ಮನೆಯವ್ರ ಮೇಲೆ, ನಿಮ್ಮನೆಯವ್ರ ನೆರಳು ನಮ್ಮನೆಯವ್ರ ಮೇಲೆ ಬೀಳ್ಬಾರ್ದು. ಅಲೆಲೆಲೆಲೆ ಆಫೀಸರ್, ಮನುಷ್ಯರನ್ನ ಮನೆಯಿಂದ ಹೊರಗೆ ಕಳ್ಸೋಕ್ ಆಗ್ಲಿಲ್ಲ ಅಂತ ಇವಾಗ ಮನೇಲಿ ಗೋಡೆ ಕಟ್ಟಿ ದೂರ ಮಾಡ್ತಿದ್ಯಾ? ಯಾಕಿಷ್ಟು ಬದಲಾಗಿದ್ಯಾ ಆಫೀಸರ್? ಇದ್ ನಿನಗೆ ನ್ಯಾಯ ಅನ್ಸ್ತಿದ್ಯಾ? 100% ನ್ಯಾಯವಾಗೇ ಇದೆ. ನಾನ್ ಹೀಗ್ ಬದಲಾಗೋಕ್ ಕಾರಣ ನೀನು. ಎದುರಿಗಿರೋರು ಹೇಗಿರ್ತಾರೋ ನನ್ನ ವರ್ತನೇನೂ ಹಾಗೆ ಇರುತ್ತೆ. ನಾನು ಮೊದಲಿಂದ ನಿನ್ ಪರ ವಹಿಸ್ಕೊಂಡು ಬಂದಿದ್ದಕ್ಕೆ ನನ್ನ ಬೆನ್ನಿಗೆ ಚೂರಿ ಹಾಕಿದೆ ನೀನು. ನನ್ನ ಪ್ರೀತಿನ ನನ್ನಿಂದ ದೂರ ಮಾಡಿದೆ. ಅದಕ್ಕೆ ಕಣ್ಣೆದುರಿಗಿದ್ರು ಮಾತಾಡೋಕ್ಕಾಗದೆ, ಪ್ರೀತಿಯಿಂದ ನೋಡೋಕ್ಕಾಗದೆ, ಪ್ರತಿ ಕ್ಷಣ ನೀವೆಲ್ಲರೂ ಒದ್ದಾಡಬೇಕು ಅಂತಾನೆ ನಾನು ಹೀಗ್ ಮಾಡಿದ್ದು. ಆದ್ರೂ ರಾತ್ರಿ ನಿಮ್ಮಪ್ಪ ಹೇಳಿದ್ ನೆನ್ಪಿದ್ಯಾ? ಆಸ್ತಿಲಿ ನನ್ನ ಜೊತೆ ನಿಮ್ಮಪ್ಪನಿಗೂ ಕೂಡ ಅರ್ಧ ಭಾಗ ಇದೆ ಅಂತ. ಆ ಅರ್ಧ ಭಾಗದಲ್ಲಿ ಅವ್ರ ಅಪ್ಪ ಅಮ್ಮನೂ ಇರ್ತಾರೆ ಅಂತ. ಅದಕ್ಕೆ ಈ ಮನೇನ 2 ಭಾಗಗಳನ್ನಾಗಿ ಮಾಡಿದ್ದೀನಿ. ಅದ್ರಲ್ಲಿ ತಪ್ಪೇನು?
ಸ್ನಾನ ಮಾಡ್ಕೊಂಡು ಬರ್ತೀನಿ. ಮಗು ನೋಡ್ಕೋ. ಅದಕ್ಕೆ ಹೇಳೋದು ಇದು ಕಲಿಯುಗ ಅಂತ. ಯಾರಿಗೂ ಪಾಪ ಅನ್ಬಾರ್ದು, ಕರುಣೆ ತೋರಿಸಬಾರ್ದು. ಹೋಗ್ಲಿ ಪಾಪ ಅಂತ ಆ ಸಂಪದ ಮೇಲೆ ಕರುಣೆ ತೋರಿಸ್ದೆ. ಇವಾಗ ಎಲ್ಲರೂ ನನ್ ಮೇಲೆ ಕರುಣೆ ತೋರಿಸೋ ಸಂದರ್ಭ ಬಂದಿದೆ. ಅಷ್ಟಕ್ಕೂ ರಾಕ್ಷಸಿ ಎಲ್ಲಿದ್ದಾಳೋ? ನನಗ್ ಬರ್ತಿರೋ ಕೋಪಕ್ಕೆ ಆಫೀಸರ್ ಗನ್ ತಗೊಂಡು ಆ ಸಂಪದ ಸಿದ್ದುನ ಸುಟ್ಟು ಹಾಕ್ಬೇಕು ಅನ್ಸ್ತಿದೆ. ಇನ್ನೂ ಆನ್ ಮಾಡಿಲ್ಲ ಅನ್ಸತ್ತೆ. ಬೈದು ಮೆಸೇಜ್ ಕಳಿಸ್ತೀನಿ, ಕಾಲ್ ಮಾಡು ಅಂತ. ಬೈದ್ರೆ ರಿಟರ್ನ್ ಕಾಲ್ ಹೇಗ್ ಮಾಡ್ತಾಳೆ? ಅದಕ್ಕೆ ಏನು ಆಗೇ ಇಲ್ಲ ಅನ್ನೋ ಹಾಗೆ ಮೆಸೇಜ್ ಮಾಡ್ತೀನಿ. ಎಲ್ಲಿದ್ಯಾ ಸಂಪದ? ಫ್ರೀ ಆದ್ಮೇಲೆ ನನಗ್ ಕಾಲ್ ಮಾಡು, ನಿನ್ ಜೊತೆ ಮಾತಾಡ್ಬೇಕು. ಸೋಪ್ ಎಲ್ಲಿಟ್ಟೆ ನಾನು? ಏನು ಮತ್ತೆ ಸಂಪದ ಕಾಲ್ ಮಾಡ್ತಿದ್ಯಾ? ಹೌದು, ಮಾಡ್ದೆ. ಅವಳು ಮಾಡಿರೋ ಗನಂದಾರಿ ಕೆಲ್ಸಕ್ಕೆ ನನಗ್ ಕೋಪ ನೆತ್ತಿಗೇರಿದೆ. ಅದಕ್ಕೆ ಕಾಲ್ ಮಾಡ್ದೆ. ಆದ್ರೆ ಏನ್ ಲಾಭ? ಇನ್ನು ಸ್ವಿಚ್ ಆಫ್ ಅಂತಾನೆ ಬರ್ತಿದೆ. ನನಗ್ ಯಾಕೋ ನೀನಿನ್ನೂ ನಾಟಕ ಮಾಡ್ತಿದ್ಯಾ ಅಂತ ಅನಿಸ್ತಾ ಇದೆ ಕಲ್ಯಾಣಿ. ನೋಡೋಣ. ಏನ್ ಹಾಗ್ ನೋಡ್ತಿದ್ಯಾ ಆಫೀಸರ್? ನೀನು ಚಿಕ್ಕ ವಯಸ್ಸಿಂದಾನು ಡ್ರಾಮಾ ಮಾಡ್ತಾನೆ ಇದೆಯಾ? ಯಾಕೆ ಹಾಗ್ ಕೇಳ್ತಿದ್ಯಾ? ಇದ್ದಕ್ಕಿದ್ದ ಹಾಗೆ ಮಾತು ಬದಲಾಯಿಸ್ತಾ ಇದ್ರೆ ನನ್ ಮೇಲೆ ಇವತ್ ಬಂದಿರೋ ಅನುಮಾನ ನಿನಗೆ ಅವಾಗ ಸಿದ್ದು ಮೇಲೆ ಬಂದಿದ್ರೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ. ನಿನ್ನಲ್ಲಿರೋ ಪೊಲೀಸ್ ಆಫೀಸರ್ ಈಗಷ್ಟೇ ಎದ್ದಿರೋ ಹಾಗಿದ್ದಾನೆ. ನಿನ್ನ ಇಲ್ಲ 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 ಇಲ್ಲಮ್ಮ, ಅಳ್ಬಾರ್ದು ಕಂದ. ಇಲ್ಲ 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 ಅಳ್ಬಾರ್ದು. ಯಾಕ ಕಿರಿಚ್ತಿದ್ಯಾ? ನೋಡು, ಮಗು ಹೆದರ್ಕೊಂತು. ಅಳ್ಬೇಡ ಕಂದ, ನಾವಿಬ್ರು ಸೇರಿ ಆಮೇಲೆ ನಿಮ್ಮಪ್ಪನಿಗೆ ಹೊಡೆಯೋಣ. ಓ ಇಲ್ಲ 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 ಅಳ್ಬೇಡ. ಓ ಕಲ್ಯಾಣಿ ನನ್ನ ಮುಂದೆ ಏನೋ ಸಂಪದ ಮೇಲೆ ಕೋಪ ಇರೋ ಹಾಗೆ ನಾಟಕ ಮಾಡ್ತಿದ್ದಾಳೆ. ಆದ್ರೆ ಮೆಸೇಜಲ್ಲಿ ಫ್ರೆಂಡ್ಗೆ ಮೆಸೇಜ್ ಮಾಡ್ತಿರೋ ಹಾಗಿದೆ. ಕನ್ಫರ್ಮ್ ಆಗಿ ಸಂಪದ ಕಲ್ಯಾಣಿ ಟಚ್ ಅಲ್ಲಿದ್ದಾರೆ. ವಾಸುಗೆ ಸಂಪದ ಫೋನ್ನ ಟ್ರೇಸ್ ಮಾಡು ಅಂತ ಹೇಳಿದ್ದೆ. ಇನ್ನೂ ಯಾವ ಅಪ್ಡೇಟು ಬಂದಿಲ್ಲ. ಸರ್, ನಾನು ಹೊರಗಡೆ ವೇಟ್ ಮಾಡ್ತಿದ್ದೀನಿ. ಅಲ್ಲೇ ಇರು, ಬರ್ತೀನಿ. ಏನಾಯ್ತು? ಸರ್, ನೀವು ಹೇಳಿರೋ ನಂಬರ್ನ ಟ್ರೇಸ್ ಔಟ್ ಮಾಡಿದ್ವಿ. ಹೈದರಾಬಾದ್ನಲ್ಲಿ ಫೋನ್ನ ಸ್ವಿಚ್ ಆಫ್ ಮಾಡಿ ಮತ್ತೆ ಆನ್ ಮಾಡಿಲ್ಲ ಸರ್. ಹೈದರಾಬಾದಲ್ಲಿ ಮಾತ್ರ ಅಲ್ಲ, ಅವರು ಪಾತಾಳದಲ್ಲಿದ್ರು ಬಿಡಬೇಡ ಅವ್ರನ್ನ. ಈಗಲೇ ಹೈದರಾಬಾದ್ಗೆ ಹೋಗಿ. ಓಕೆ ಸರ್. ನಿಮ್ಮಪ್ಪ ತುಂಬಾ ಓವರ್ ರಿಯಾಕ್ಟ್ ಮಾಡ್ತಿದ್ದಾನೆ ಕಂದ. ನನ್ನನ್ನೊಳ್ಳೆ ಕಳ್ಳರ ನೋಡ್ದಾಗ ನೋಡ್ತಿದ್ದಾನೆ. ನಾನ್ ಏನ್ ಮಾಡಿದ್ರು ತಪ್ಪೆ. ಯಾರ ಹತ್ರ ಫೋನಲ್ಲಿ ಮಾತಾಡಿದ್ರು ಅನುಮಾನನೇ. ನಾನ್ ನಿಜ ಹೇಳಿದ್ರು ನಂಬ್ತಿಲ್ಲ. ಮನೆ ಮಧ್ಯದಲ್ಲಿ ಗೋಡೆ ಕಟ್ಸಿ ದೊಡ್ಡ ಚೈನಾ ವಾಲ್ ಕಟ್ಟಿರೋ ಹಾಗೆ ಬಿಲ್ಡಪ್ ಕೊಡ್ತಿದ್ದಾನೆ. ಸಾಲ್ದು ಅಂತ ಆ ದಮಯಂತಿ ಅತ್ತೆ ಏನು ಈ ಕಡೆ ನೆರಳು ಆ ಕಡೆ ಹೋಗ್ಬಾರ್ದು, ಆ ಕಡೆ ನೆರಳು ಈ ಕಡೆ ಬರ್ಬಾರ್ದು ಅಂತ ಬಾಹುಬಲಿಯಲ್ಲಿರೋ ರಾಜಮಾತೆ ಹಾಗೆ ಅವಳ ಮಾತೆ ಶಾಸನ ಅನ್ನೋ ಹಾಗೆ ಅಂತಿದ್ದಾಳೆ. ಪಾಪ ಅಮ್ಮ ತಾತ ಅಜ್ಜಿ ಎಲ್ಲ ಎಷ್ಟು ನೋವು ಪಡ್ತಿದಾರೋ. ನೋಡಿದ್ಯಾ ಮನೆ ಹೊರಗಡೆ ಕೂಡ ಹೇಗ್ ಗೋಡೆ ಕಟ್ಸಿದಾನೆ ಅಂತ. ನಿಮ್ಮಪ್ಪಂಗೆ ನಮ್ಮಮ್ಮನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಅವ್ರು ಮಾತಾಡೋದನ್ನ ಬಿಡ್ಬೇಕೆ ಹೊರತು ನನ್ನೂ ಮಾತಾಡ್ಬೇಡ ಅಂತ ಹೇಳೋದ್ ಯಾಕೆ?
ದಿನದಿಂದ ದಿನಕ್ಕೆ ನಿಮ್ಮಪ್ಪ ರಾಕ್ಷಸಂತರ ಬದಲಾಗ್ತಿದ್ದಾನೆ. ಈಗ ಶೌರ್ಯನ ನಾನು ಚಿಕ್ಕ ವಯಸ್ಸಿನಿಂದನೂ ನೋಡ್ತಿದ್ದೀನಿ. ಅವನು ಎಲ್ಲರನ್ನೂ ಎಷ್ಟು ಪ್ರೀತಿಸ್ತಾನೋ ಅಷ್ಟೇ ದ್ವೇಷಿಸ್ತಾನೆ. ಎಲ್ಲ ನಿಮ್ಮ ಅಜ್ಜಿ ಇದ್ದ ಹಾಗೇನೆ. ಕೋಪ ಬಂದ್ರೆ ಕಂಟ್ರೋಲೇ ಮಾಡ್ಕೊಳ್ಳಲ್ಲ. ನಿನಗೆ ನೆನಪಿದ್ಯಾ, ನಿಮ್ಮ ಅಜ್ಜಿ ಕೂಡ ನೀನು ಈ ಮನೆಗೆ ಬಂದಾಗ ನಿನ್ನನ್ನು ಮೊಮ್ಮಗಳಾಗಿ ಸ್ವೀಕಾರ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರು ಅಂತ. ಆದರೆ ಮನಸ್ಸನ್ನು ಬದಲಾಯಿಸ್ಕೊಂಡು ಊರು ಜನಗಳ ಮುಂದೆ ನಿನ್ನನ್ನು ತನ್ನ ಮೊಮ್ಮಗಳು ಒಪ್ಕೊಂಡ್ರಲ್ವಾ? ಅದೇ ರೀತಿ ಶೌರ್ಯನೂ ಕೂಡ ನಿಜ ಗೊತ್ತಾದ ಮೇಲೆ ಮನಸ್ಸು ಬದಲಾಯಿಸ್ಕೊಳ್ತಾನೆ. ಸ್ವಲ್ಪ ದಿನ ಹಠ ಮಾಡ್ದೆ, ತಾಳ್ಮೆಯಿಂದ ಇರು ಕಲ್ಯಾಣಿ. ದಮಯಂತಿ ಏನಾದ್ರೂ ನೋಡಿದ್ರೆ ರಾಂಧಾಂತ ಮಾಡ್ಬಿಡ್ತಾಳೆ. ನೀನ್ ಒಳಗಡೆ ಹೋಗು, ಹುಷಾರು. ಚೆನ್ನಾಗಿದ್ಯಮ್ಮ, ತುಂಬಾ ಚೆನ್ನಾಗಿದೆ. ತಾಯಿ ಮಗಳು ಸೆಂಟಿಮೆಂಟು. ನನ್ನ ಮಗ ಗಂಟ್ಲು ಹರ್ಕೊಂಡು ಈ ಮನೆಗೂ ಆ ಮನೆಗೂ ಸಂಬಂಧ ಇಲ್ಲ, ಯಾರ್ ಹತ್ರ ಮಾತಾಡಿದ್ರು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ ಕಲ್ಯಾಣಿ ಅಂತ ಹೇಳಿದ್ರು, ನೀನು ಮಾತ್ರ ಅವನ ಮಾತನ್ನ ಲೆಕ್ಕಿಸದೆ ಬಂದು ನಿಮ್ಮಮ್ಮ ಅಲ್ದೇ ಇರೋ ಅಮ್ಮನ ಹತ್ರ ಮಾತಾಡ್ತಿದ್ಯಾ? ನನ್ನ ಮಗನ್ ಮಾತನ್ನ ಲೆಕ್ಕಿಸದೆ ಇರೋಷ್ಟು ಪೊಗರು ಬಂದಿದೆ ಅಂತ ಆಯ್ತು. ಇಳಿಸ್ತೀನಿ, ನೀನು ಪೊಗರು ಪೂರ್ತಿ ಇಳಿಸ್ತೀನಿ. ದಮಯಂತಿ, ಹಾಗಲ್ಲ. ಅದು ಯಾರ್ ನೀನು? ನಿನಗೂ ನಮ್ಮನೆಗೂ ಸಂಬಂಧ ಏನು? ಹಾ, ಮಾತಾಡಬೇಡ. ಇವತ್ತಿಂದ ಈ ಮನೆಯಲ್ಲಿ ಪ್ರತಿ ಕೆಲಸನೂ ನೀನೇ ಮಾಡಬೇಕು. ಮನೆ ಗುಡ್ಸೋದ್ರಿಂದ ಹಿಡಿದು ಅಡ್ಗೆ ಮಾಡೋದ್ರವರೆಗೂ ಪ್ರತಿಯೊಂದನ್ನು ನೀನೇ ಮಾಡಬೇಕು. ಹೋಗ್ಬೇಕಾಗಿರೋದು ನಾವಲ್ಲ, ನೀವು. ಈ ಮನೆ ಹಿರಿಯರಾದ ಶಿವ ಪಾರ್ವತಿ ಅವರೇ, ಈಗ ಹೇಳಿ ಯಾರಿಗೆ ಈ ಮನೇಲಿರೋ ಹಕ್ಕಿದೆ, ಯಾರಿಗಿಲ್ಲ ಅಂತ. ಈ ಮನೇಲೇ ಇರ್ತೀವಿ, ಈ ಮನೆ ಬಿಟ್ಟು ಹೋಗಲ್ಲ ಅನ್ನೋರು ಯಾರಾದ್ರೂ ಇದ್ರೆ ನನ್ನ ಮಗನ್ನ ದಾಟ್ಕೊಂಡು ಹೋಗಿ, ಆಗ ಎಲ್ರೂ ಈ ಮನೇಲೇ ಇರ್ಬೋದು. ಪಾರ್ವತಿ, ಬೇಜಾರು ಮಾಡ್ಕೊಂಡಿದೀಯಾ? ಯಾಕ್ರಿ ಬೇಜಾರು? ಎದೆ ಮೇಲೆ ಎತ್ಕೊಂಡು ಬೆಳೆಸಿದ ಮೊಮ್ಮಗನೇ ನಮ್ಮ ಹೃದಯದಲ್ಲಿ ನೀವಿಲ್ಲ. ನಿಮ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಪ್ರೀತಿ ಆತ್ಮೀಯತನ ಹಂಚ್ಕೊಳ್ಳೋದು ಕೂಡ ಕೆಲವು ಮಿತಿ ಇರುತ್ತೆ ಅಂತ
ಮನೇನ 2 ಭಾಗ ಮಾಡಿ ಗೋಡೆ ಕಟ್ಟಿ ಮನಸ್ಸನ್ನ ಒಡೆಯೋ ಅಷ್ಟು ದೊಡ್ಡವನಾದ್ರೆ ಸಂತೋಷ ಪಡೋದ್ ಬಿಟ್ಟು ಬೇಜಾರು ಯಾಕೆ ಮಾಡ್ಕೋತೀನ್ರಿ? ಇದು ಆನಂದ ತಡ್ಕೊಳಕ್ಕಾಗದೆ ಬರ್ತಿರೋ ಆನಂದ ಬಾಷ್ಪ ರೀ.